ಭಾನುವಾರದ ಬಾಡೂಟ ಕಾರ್ಯಕ್ರಮ ನೀವು ನೋಡಿರ್ತೀರ ಉದಯ ಟಿವಿలో ಯಾವುದೋ ಚಾನಲ್ಗಳಲ್ಲಿ ಆಗ್ತಾ ಇದ್ರು. ಸೊ ಅದೇ ರೀತಿ ಭಾನುವಾರದ ಟೆಕ್ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಕೆಲವೊಂದು ಅಮೇಜಿಂಗ್ ಆಗಿರೋ ಟೆಕ್ ನ್ಯೂಸು ಮತ್ತು ಒಂದು ಕಾಮಿಡಿ ಪ್ರಸಂಗನ ನಾನು ತಿಳಿಸ್ಕೊಡ್ತೀನಿ. ಆ ಕಾಮಿಡಿ ಪ್ರಸಂಗನ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಓಲಾದವರು ಮಾಡ್ಕೊಂಡಿರೋ ದಟ್ ಕೆಲಸನೂ ನಿಮ್ಗೆ ಹೇಳ್ತೀನಿ ಲಾಸ್ಟಲ್ಲಿ. ಸೊ ಇದನ್ನೆಲ್ಲ ನೋಡಬೇಕು ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಆ್ಯಂಡ್ ಅಮೇಜಿಂಗ್ ಆಗಿರೋ ಟೆಕ್ ನ್ಯೂಸ್ನ ಕೂಡ ನಾನು ಹೇಳ್ತೀನಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಟೆಕ್ ನ್ಯೂಸ್ನ ಶುರು ಮಾಡೋಣ. ಫ್ರೆಂಡ್ಸ್, RBI ನವರು UPI ಪೇಮೆಂಟ್ನ ಮುಂಚೆ ಎಲ್ಲ 1 ಲಕ್ಷದವರೆಗೂ ಲಿಮಿಟ್ ಕೊಟ್ಟಿದ್ರು. ಬಟ್ ಈಗ 5 ಲಕ್ಷದವರೆಗೂ ಲಿಮಿಟ್ ಕೊಟ್ಟಿದ್ದಾರೆ. ಅಂದರೆ 1 ಲಕ್ಷದವರೆಗೂ ಟ್ರಾನ್ಸ್ಫರ್ ಮಾಡ್ಬೋದಾಯಿತು ಮುಂಚೆ ಎಲ್ಲ, ಬಟ್ ಈಗ 5 ಲಕ್ಷದವರೆಗೂ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಇಂಡಿಯಾ ರೆಕಾರ್ಡ್ ಮಾಡೈತೆ ಅಂತಾನೆ ಹೇಳ್ಬೋದು. ಅದೇನು ಮ್ಯಾಟ್ರು ಅಂತ ನಾನು ತಿಳಿಸ್ಕೊಡ್ತೀನಿ. ಇದು ನೋಡ್ಬಿಟ್ಟು ಯೂಟ್ಯೂಬ್ CEO ಬಾಯ್ ಬಡ್ಕೋತಾವನೆ. ಏನಪ್ಪಾ ಅಂತ ಹೇಳಿದ್ರೆ, ಇಂಡಿಯಾ ಬಂದ್ಬಿಟ್ಟು ಶಾರ್ಟ್ಸ್ ಅಲ್ಲಿ ಅಂದ್ರೆ ಶಾರ್ಟ್ಸ್ ವ್ಯೂಸ್ ಅಲ್ಲಿ ಟ್ರಿಲಿಯನ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದೊಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು. ಬೇರೆ ಕಡೆ ಆಗದಿರನೆ ಇಂಡಿಯಾದಲ್ಲಿ ಮಾತ್ರ ಟ್ರಿಲಿಯನ್ ಕಂಪ್ಲೀಟ್ ಆಗಿರೋದು. ಇದನ್ನ ನೋಡಿ ಯೂಟ್ಯೂಬ್ CEO ಇಂಡಿಯಾದಲ್ಲಿ ಇಷ್ಟೊಂದು ಫ್ರೀ ಆಗಿರ್ತಾರ ಜನಗಳು, ಇಷ್ಟೊಂದು ಪುರ್ಸೊತ್ತಾಗಿರ್ತಾರ ಅಂತ ಅವನೇನೆ ಬಾಯ್ ಬಡ್ಕೋತಾವನೆ. ಅಂಡ್ ಅದೇ ಯೂಟ್ಯೂಬ್ನವರು ಇನ್ನೊಂದು ಹೊಸ ಟೆಸ್ಟಿಂಗ್ನ ಶುರು ಮಾಡಿದ್ದಾರೆ, ಬ್ರೈನ್ ಸ್ಟ್ರೋಮಿಂಗ್ ಜೆಮಿನಿ AI ಅಂತಾನೆ ಹೇಳ್ಬೋದು. ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇದೊಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಕ್ರಿಯೇಟರ್ಸ್ ಅಂದರೆ ನಮ್ಮಂಥವ್ರಿಗೆ, ವಿಡಿಯೋ ಮಾಡೋರಿಗೆ, ವಿಡಿಯೋ ನೋಡೋರಿಗೆಲ್ಲ ಇದು ಅಪ್ಡೇಟು. ವಿಡಿಯೋ ಮಾಡೋರಿಗೆ ಯಾರ್ಯಾರು ಇರ್ತಾರೋ ಅವ್ರಿಗೆ AI ಫ್ಯೂಚರ್ನ ಯೂಟ್ಯೂಬ್ ಮುಖಾಂತರನೇ ಕೊಡ್ತಾ ಇದ್ದಾರೆ. ಇದು ಏನು ಯೂಸು ಅಂತ ಹೇಳಿದ್ರೆ, ಇದು ನೆಕ್ಸ್ಟು ನಮಗೆ ಯಾವ ವಿಡಿಯೋ ಮಾಡಬೇಕು ಅಂತ ಐಡಿಯಾ ಕೊಡೋದಾಗಿರ್ಬೋದು, ಮತ್ತು ಟ್ಯಾಕ್ಸ್ ಯಾವ ರೀತಿ ಆಗೋದು ಅಂತ ಇರ್ಬೋದು, ಮತ್ತು ತಮ್ನೇಲ್ ಜನರೇಟ್ ಮಾಡೋದಾಗಿರ್ಬೋದು. ಇದೆಲ್ಲ ಫ್ಯೂಚರು ಯೂಟ್ಯೂಬ್ ಅವರನ್ನೇ ಮುಂಚೆಲ್ಲ ಥರ್ಡ್ ಪಾರ್ಟಿ ಆ್ಯಪು ಅಂದರೆ ಎಕ್ಸಾಂಪಲ್ ಇವಾಗ ವಿದೈಕ್ಯೂ ಎಲ್ಲ ಇದ್ವಲ್ಲ, ಅವು ಈ ಥರ ಕೆಲಸ ಮಾಡ್ತಿದ್ದವು. ಬಟ್ ಈಗ ಯೂಟ್ಯೂಬ್ನವರೇನೆ ಯೂಟ್ಯೂಬ್ ಒಳಗಡೆನೆ ಇದನ್ನು ಅಳವಡಿಸಿದ್ದಾರೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಮ್ಗೆ ಸಿಗುತ್ತೆ. ಸೊ ಇದೊಂದು ಫ್ಯೂಚರು, ಅಂದರೆ ಇದೊಂದು ಟೆಸ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ಅದು ಅಪ್ಡೇಟು ರಿಲೀಸ್ ಆದಾಗ್ಲೇ ನೋಡಬೇಕು. ಇದರಿಂದ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇನ್ನಷ್ಟು ಟೈಮ್ ಸೇವ್ ಆಗುತ್ತೆ, ಇನ್ನಷ್ಟು ಯೂಟ್ಯೂಬ್ ಮಾಡೋದಕ್ಕೆ ಈಸಿ ಕೂಡ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲಾಂಚಸ್ ಬಗ್ಗೆ ನೋಡ್ಬೇಡ. ಈ ವಾರ ಅಷ್ಟೇ ಲಾಂಚ್ ಆಗಿರುವಂಥ Vivo V40 ಮತ್ತು Vivo V40 Pro ಮೊಬೈಲ್ ಲಾಂಚ್ ಆಗಿದೆ. ನೀವು ಇದರ ಸ್ಪೆಸಿಫಿಕೇಶನ್ ತಿಳ್ಕೊಬೇಕು ಅಂದರೆ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ನೀವು ನೋಡ್ಬೋದು. ನಾನು ಕಂಪ್ಲೀಟಾಗಿ ಪಿನ್ ಟು ಪಿನ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಮತ್ತು ಅದು ಯಾವ ರೀತಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ, ಅಂದರೆ ನಾನು ಮಾಡಿರೋ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಬೇಕಾದ್ರೆ ನೀವು ನೋಡ್ಬೋದು. ಆ್ಯಂಡ್ ಇನ್ನೊಂದು ಮಾಹಿತಿ ಐಫೋನ್ ಬಗ್ಗೆ ಆಗಿದೆ. iPhone 16 ಡಿಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಇನ್ನು iPhone 18.1 ಅಂದರೆ iOS 18.1 ಡೆವಲಪ್ಮೆಂಟಲ್ಲಿ ಇತ್ತು. ಬಟ್ ಈಗ ಖಂಡಿತವಾಗ್ಲೂ ಯಾವುದೇ ಥರ ಡಿಲೇ ಆಗಲ್ಲ. ಯಾಕಂದರೆ ಸೆಪ್ಟೆಂಬರ್ 10ಗೆ iPhone 16 ರಿಲೀಸ್ ಆಗೋಕ್ಕೆ ಎಲ್ಲ ಥರ ತಯಾರಿಯಾಗಿದೆ. ಇವನ್ ಆ್ಯಪಲ್ ಇಂಟೆಲಿಜೆನ್ಸ್ ಕೂಡ iPhone 16 ವಿತ್ ಬಾಕ್ಸಲ್ಲೇ ಬರುತ್ತೆ. ಸೊ ಇದ್ರ ಮುಖಾಂತರ ಡಿಲೇ ಆಗೋದೇನು ತಡ ಆಗಲ್ಲ. iPhone 16 ಸೆಪ್ಟೆಂಬರ್ 10ಗೆ ಬರುತ್ತೆ. ಆ್ಯಂಡ್ ಯಾರಾದರೂ ಓಲ್ಡರ್ ವರ್ಷನ್ ಅಂದರೆ iPhone Pro Max ಇಂದ ಕೆಳಗಡೆ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೋ 18.1 ಅಪ್ಡೇಟ್ ಬರೋದು ಅಕ್ಟೋಬರ್ ಅಲ್ಲಿ ಆಗುತ್ತೆ. ಅವ್ರಿಗೆ ಸ್ವಲ್ಪ ಒಂದು ತಿಂಗಳು ಲೇಟ್ ಆಗುತ್ತೆ. ಏನಕ್ಕೆ iOS 18.1 ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, 18.1 ಆ್ಯಪಲ್ ಇಂಟೆಲಿಜೆನ್ಸ್ ಸಿಗುವಂಥದ್ದು. ಸೊ ಹಾಗಾಗಿ ಹಳೆ ಯೂಸರ್ಸ್ಗೆ ಒಂದು ತಿಂಗಳು ಲೇಟಾಗಿ ಸಿಗುತ್ತೆ. iPhone 16ಗೆ ವಿತ್ ಬಾಕ್ಸ್ ಅಲ್ಲೇನೆ ಅಪ್ಡೇಟ್ ಆಗಿನೇ ಬರುತ್ತೆ. ಸೊ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿ, ಇಂಟ್ರೆಸ್ಟಿಂಗ್ ಆಗಿರೋ ರಿವ್ಯೂ ನಾನು ಮಾಡಕ್ ಹೊರಡ್ತೀನಿ. ಸೊ ಅದೆಲ್ಲ ನೀವು ನೋಡ್ಬೋದು. ಅಂಡ್ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ನೋಟಿಫೈ ಮಾಡುತ್ತೆ. ಅಂಡ್ ಇನ್ನು ಲೀಕ್ಸ್ ಅಂಡ್ ರೂಮರ್ಸ್ ಬಗ್ಗೆ ಮಾತಾಡೋಣ. ರಿಯಲ್ಮಿ ಅವರು 300 ವ್ಯಾಟ್ ಚಾರ್ಜಿಂಗ್ ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, 0 to 100% ಆಗಕ್ಕೆ ಜಸ್ಟ್ 5 ಮಿನಿಟ್ಸ್, ಬರೀ 5 ಮಿನಿಟ್ಸ್. ಲಿಟ್ರಲಿ ಕ್ರೇಜಿ ಅಂತಾನೆ ಹೇಳ್ಬೋದು. 5 ನಿಮಿಷಕ್ಕೆ ನೀವು ಯಾವುದಾದ್ರೂ ಒಂದು ಆಡೋ ಇಲ್ಲ ಈಚೆ ಕಡೆ ಹೋಗಿ ಸುಸ್ಸು ಮಾಡ್ಕೊಬರೋಷ್ಟಲ್ಲೇ ಚಾರ್ಜ್ ಆಗೋಗ್ಬಿಡುತ್ತೆ. ಸೊ ಸಿಕ್ಕಾಬಟ್ಟೆ ಅಮೇಜಿಂಗ್ ಅಂತಾನೆ ಹೇಳ್ಬೋದು. ಬರೀ 5 ನಿಮಿಷಕ್ಕೆ 0 to 100 ಚಾರ್ಜ್ ಆಗುವಂಥದ್ದು. ಅಂಡ್ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಅಲ್ಲಿ Snapdragon 8 ರಿಲೀಸ್ ಆಗಕ್ಕೆ ಹೊರಟಿದೆ. ಹೆವಿ ಪ್ರೊಸೆಸರ್ ಅಂತ ಹೇಳ್ಬೋದು. ಇದರ ಗ್ರೀಕ್ ಬೆಂಚ್ ನೋಡೋದಾದ್ರೆ ಸಿಂಗಲ್ ಕೋರ್ ಅಲ್ಲಿ 2884 ಇದೆ, ಮಲ್ಟಿ ಕೋರ್ ಅಲ್ಲಿ 8840 ಅಂತಾನೆ ಹೇಳ್ಬೋದು. ಇದೊಂದು ಕ್ರೇಜಿ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಮೋರ್ ದೆನ್ A17 Pro ಅಂದ್ರೆ ಆಪಲ್ A17 Pro ಪ್ರೊಸೆಸರ್ಗಿನ್ನ ಹೆವಿ ಪವರ್ಫುಲ್ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಪವರ್ಫುಲ್ ಆಗಿರುವಂತ ಪ್ರೊಸೆಸರ್ ಅಂತ ಹೇಳ್ಬೋದು. ಮತ್ತೆ ಕಾಸ್ಟ್ ಕೂಡ ಜಾಸ್ತಿನೇ ಇರುತ್ತೆ. ಇನ್ನು ಡೀಲ್ಸ್ ಅಂಡ್ ಆಫರ್ಸ್ ಬಗ್ಗೆ ನೋಡ್ಬಿಡೋಣ. ಫ್ಲಿಪ್ಕಾರ್ಟ್ ಅಲ್ಲಿ ನಥಿಂಗ್ ಫೋನ್ 2A ಬಂದ್ಬಿಟ್ಟು 23,999 ರೂಪಾಯಿ, ಮತ್ತೆ ನಾಟ್ CE4 ಬಂದ್ಬಿಟ್ಟು 24,999 ರೂಪಾಯಿ, ಅಂಡ್ ಮೊಟೋರೋಲಾ Edge 50 Pro ಬಂದ್ಬಿಟ್ಟು 29,999 ರೂಪಾಯಿ, ಮತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಬಂದ್ಬಿಟ್ಟು 44,999 ರೂಪಾಯಿ. ಸಿಗಾಬಡೆ ಕಮ್ಮಿ ಆಯಿತು ಅಂತ ಅನ್ಸುತ್ತೆ. ಅಂಡ್ ಪೋಕೋ M6 ಬಂದ್ಬಿಟ್ಟು 12,999 ರೂಪಾಯಿ. ಅಂಡ್ ಸಿಕ್ಕಾಬಟ್ಟೆ ಡೀಲ್ಸ್ಗಳಿದಾವೆ, ಚೆಕ್ ಮಾಡಿ ನೋಡ್ಬೋದು. ಫ್ಲಿಪ್ಕಾರ್ಟ್ನ ಹೆವಿ ಡೀಲ್ಸ್ಗಳಿದಾವೆ ಅಂತಾನೆ ಹೇಳ್ಬೋದು. ಅಂಡ್ ಕೊನೆಯದಾಗಿ ನಿಮ್ಗೆ 2 ನ್ಯೂಸ್ನ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಸೊ ಯಾವುದು ಅಂದ್ರೆ, ಮೊದಲನೇದಾಗಿ ಓಲಾದ್ ಹೇಳ್ಬಿಡ್ತೀನಿ. ಓಲಾದವ್ರು ಏನ್ ಮಾಡೋರೆ, ದಟ್ ಕೆಲಸ ಏನ್ ಮಾಡೋರೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಮೇಕ್ ಮೈ ಇಂಡಿಯಾ ಆಪ್ ನ ಯೂಸ್ ಮಾಡ್ತಾ ಇದ್ರು.
ಈ ದರಿದ್ರು ಕೋಳಿ ನನ್ನ ಮಗನ್ ನಾನು ವಿಡಿಯೋ ಮಾಡ್ಬೇಕಂದ್ರೆ ಬಂದು ಸಾಯ್ತದೆ ಗುರು. ಮುಂಚೆ ಎಲ್ಲ ಮೇಕ್ ಮೈ ಇಂಡಿಯಾ ಆ್ಯಪ್ನ ಯೂಸ್ ಮಾಡ್ತಾ ಇದ್ರು. ಅಂದರೆ ಓಲಾ ನ್ಯಾವಿಗೇಷನಲ್ಲಿ ನೀವು ಓಲಾ ಡಿಸ್ಪ್ಲೇನಲ್ಲಿ ನೋಡಿದರೆ ಕಾಣುತ್ತೆ ನಿಮಗೆ ಮೇಕ್ ಮೈ ಇಂಡಿಯಾ ಇತ್ತು. ಬಟ್ ಅವ್ರು ಏನು ಮಾಡೋರೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ದಿರಾನೆ ನೋಡಿ ಕೋಳಿ ಹೆಂಗೆ ಬಡ್ಕೋತೈತೆ. ಒಂದು ನಿಮಿಷ ಇರಿ, ಓಡಿಸ್ಬಿಟ್ಟು ಬರ್ತೀನಿ. ಮೇಕ್ ಮೈ ಇಂಡಿಯಾ ಮ್ಯಾಪ್ನ ಯೂಸ್ ಮಾಡ್ತಾಯಿದ್ರು. ಬಟ್ ಓಲಾದವ್ರು ಏನು ಮಾಡೋರು ಅಂದರೆ ಅವ್ರಿಗೆ ಹೇಳ್ದಿರಾನೆ ಓಲಾ ಆ್ಯಪ್ ಅಂತ ಬಿಟ್ಬಿಟ್ರು. ಸೊ ಅದಕ್ಕೆ ಮೇಕ್ ಮೈ ಇಂಡಿಯಾದವ್ರು ಏನು ಮಾಡೋರೆ, ಕಾಪಿರೈಟ್ ಕ್ಲೈಮ್ ಮಾಡೋರೆ. ಅದು ಯಾವ ರೀತಿ ಅಂದರೆ ನಮ್ಗೆ ಕೇಳ್ದಿರ ನಮ್ಮ ಆ್ಯಪ್ನೇ ತೊಗೊಂಡು ಇವರು ಓಲಾ ಆ್ಯಪ್ ಅಂತ ಮಾಡಿಬಿಟ್ಬಿಟ್ಟವ್ರೆ ಅಂತ ಕಾಪಿರೈಟ್ಸ್ ಹಾಕೋರೆ. ಸೊ ಹೀಗಾಗಿ ಓಲಾದವ್ರಿಗೆ ಫೈನ್ ರಿಜಿಸ್ಟರ್ ಆಯಿತು ಅಂತಲೇ ಹೇಳ್ಬೋದು. ಈ ವಿಚಾರ ಬಂದ್ಬಿಟ್ಟು ಓಲಾ ಗಾಡಿನ ತಗೊಂಡು ಯಾರು ಫ್ರಸ್ಟ್ರೇಟ್ ಆಗಿರ್ತಾರೆ ಅಂಥವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ ಅಂತಲೇ ಹೇಳ್ಬೋದು. ಇನ್ನು ಕಡೆಯದಾಗಿ ಒಂದು ಕಾಮಿಡಿ ಪ್ರಸಂಗ ಅಂತಲೇ ಹೇಳ್ಬೋದು. ಇದನ್ನು ಹೇಳ್ಬಿಡ್ತೀನಿ, ತುಂಬ ಚೆನ್ನಾಗೈತೆ ಅಂತಲೇ ಅನಿಸುತ್ತೆ. ಇದು 2015ರಲ್ಲಿ ಸೋನಿನ ಒಂದು ಎಮ್ಮ ತೊಗೊಂಡಿರ್ತಾಳೆ, ಸೋನಿ ಮೊಬೈಲ್ನ ತೊಗೊಂಡಿರ್ತಾಳೆ. ಒಂದು ತಿಂಗಳು ಆಗೋಷ್ಟೊತ್ತಿಗೆನೇ ಅದು ಕೆಟ್ಟೋಗ್ಬಿಡುತ್ತೆ. ಸರ್ವಿಸ್ ಸೆಂಟ್ರಿಗೆ ತೊಗೊಂಡು ಆ ಎಮ್ಮ ಹೋಗ್ತಾಳೆ ರೆಡಿ ಮಾಡಿಕೊಡಿ ಅಂತ. ಸೊ ಅದಕ್ಕೆ ಸರ್ವಿಸ್ ಸೆಂಟ್ರ್ ಅವ್ರು ಏನು ಮಾಡ್ತಾರೆ ಅಂದರೆ ಇದು ರೆಡಿ ಆಗಬೇಕು ಅಂದರೆ 25,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾಳೆ. ಈ ಅಮ್ಮನೂ ಏನೇನೋ ಬಂಧನ ಮಾಡಿಬಿಟ್ಟು ಏನೇನೋ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಳೆ. ಬಟ್ ಅವ್ರು ಏನೂ ಒಪ್ಕೊಳ್ಳೋದೇ ಇಲ್ಲ. 25,000 ಕೊಡಿ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾಳೆ. ಸರಿ, ಈ ಅಮ್ಮಂಗೆ ತಲೆಕೆಟ್ಟು ಏನು ಮಾಡೋಳೆ ಅಂದರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬಿಟ್ಟು ಫೈಲ್ನ ಮೂವ್ ಮಾಡೋಳೆ, ಅಂದರೆ ಹಿಂಗೆಲ್ಲ ಆಯಿತು ಅಂತ. ಬಟ್ ಈಗ ಲಿಟ್ರಲಿ ಈಗ 8ರಿಂದ 10 ವರ್ಷ ಆಗೈತೆ, 8ರಿಂದ 9-10 ವರ್ಷ ಆಗೈತೆ. ಈಗ ಆ ಎಮ್ಮಂಗೆ ನ್ಯಾಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಎಷ್ಟು ಅಂದರೆ 50,000 ರೂಪಾಯಿ ಆ ಎಮ್ಮಂಗೆ ಕೊಡಬೇಕು, ನೀವು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಿದ್ದೀರಾ ಅಂತ ಕೋರ್ಟು ಸೋನಿ ಅವ್ರಿಗೆ ಹೇಳೈತೆ. ಸೊ ಈಗ ಆ ಎಮ್ಮಂಗೆ 50,000 ಬಂತು. ಬಟ್ 10 ವರ್ಷ ಆದಮೇಲೂ ಆ ಎಮ್ಮ ಗೆದ್ದವಳೆ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿರೋ ಏನು ಮಾಡ್ಬೇಕು, ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಸೇಫ್, ಬಾಯ್.